8.7% ಕೊಡುಗೆ ಕೊಡುತ್ತೆ ಕರ್ನಾಟಕ. ರಾಜ್ಯ ₹1 ಕೊಟ್ರೆ ಕೇವಲ ವಾಪಸ್ ಬರ್ತಾ ಇರೋದು 15 ಪೈಸಾ ಮಾತ್ರ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಗಳಿಗೆ ಆಗುವಂತಹ ಅನ್ಯಾಯವನ್ನ ಸರಿಪಡಿಸಿ ಮೊದಲು ನ್ಯಾಯಯುತ ಸಂಪನ್ಮೂಲ ಹಂಚಿಕೆ ಅಗತ್ಯವಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ದೇಶದ ಜಿಡಿಪಿಗೆ ಕರ್ನಾಟಕದ ಕೊಡುಗೆ ಹೆಚ್ಚಾಗಿದೆ. 16ನೇ ಹಣಕಾಸಿನ ಆಯೋಗಕ್ಕೆ ಹೆಚ್ಚುವರಿ ಬೇಕಾಗಿರುವಂತದ್ದು ಇಲ್ಲಿ ಅವಶ್ಯಕತೆ ಇದೆ. ಜ್ಞಾಪನಾ ಪತ್ರ ಸಲ್ಲಿಸಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸ ಮಾಡಿದ್ರು. ಇದೇ ವಿಚಾರವಾಗಿ ಅಲ್ಲೇ ಸಭೆ ನಡೆಯುತ್ತೆ. ಈ ಒಂದು ವಿಚಾರದಲ್ಲಿ ನಮ್ಮ ರಾಜ್ಯದಿಂದ ₹1 ಕೊಟ್ರೆ ಕೇವಲ ಬರ್ತಾ ಇರುವಂತದ್ದು 15 ಪೈಸಾ ವಾಪಸ್ ಬರ್ತಾ ಇದೆ ಅಷ್ಟೇ. ಹಾಗಾಗಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ದೇಶದ ಜಿಡಿಪಿ ಕರ್ನಾಟಕದ ಕೊಡುಗೆ ಹೆಚ್ಚಿದೆ. 16ನೇ ಹಣಕಾಸಿನ ಆಯೋಗಕ್ಕೆ ಹೆಚ್ಚುವರಿ ಅವಶ್ಯಕತೆ. ಒಕ್ಕೂಟದ ವ್ಯವಸ್ಥೆಯನ್ನ ಬಲಪಡಿಸಬೇಕು. ರಾಜ್ಯಗಳಿಗೂ ನ್ಯಾಯ ಒದಗಿಸಲು ಒತ್ತಾಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷ ಅರವಿಂದ್ ಬನಗಾರಿಯಾಗಿ ಕೂಡ ಮನವಿ ಸಲ್ಲಿಸಿದ್ದಾರೆ. 16ನೇ ಹಣಕಾಸಿನ ಆಯೋಗಕ್ಕೆ ಹೆಚ್ಚುವರಿ ಮನವಿ ಕೂಡ ಸಲ್ಲಿಸಿರುವಂತದ್ದು. ಯಾಕೆ ಅಂತಂದ್ರೆ ನಿನ್ನೆ ಹಣಕಾಸಿನ ಆಯೋಗದ ಸಭೆ ಏನಿತ್ತು, ಇದೇ ವಿಚಾರವಾಗಿ ನಿನ್ನೆ ಸಿಎಂ ಅವರು ದೆಹಲಿಗೆ ತೆರಳಿದ್ರು. ಇದೇ ಒಂದು ವಿಚಾರವಾಗಿ ಇನ್ನು ಇಲ್ಲಿ ಅವರು ಆಗ್ರಹ ಮಾಡಿರುವಂತದ್ದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ನಮ್ಮ ರಾಜ್ಯ ₹1 ಕೊಟ್ರೆ ಕೇವಲ ವಾಪಸ್ ಸಿಗ್ತಾ ಇರುವಂತದ್ದು 15 ಪೈಸಾ ಮಾತ್ರ. ಇದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಕೇವಲ 15 ಪೈಸೆ ಕೊಡ್ತಾರೆ ಅನ್ನುವಂತಹ ಇಲ್ಲಿ ಪ್ರಶ್ನೆ ಇದೆ. ದೇಶದ ಒಟ್ಟು ಜಿಡಿಪಿಗೆ ಸುಮಾರು 8.7% ಕೊಡುಗೆ ಕರ್ನಾಟಕದೇ ಇದ್ದೇ ಇದರಲ್ಲಿ. ಈ ಒಂದು ವಿಚಾರದಲ್ಲಿ ಕರ್ನಾಟಕದ ಕೊಡುಗೆ ಇರುವಂತದ್ದು 8.7%. ಜಿಎಸ್ಟಿ ಸಂಗ್ರಹಣೆಯಲ್ಲೂ ಕೂಡ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಯಾಕಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಯಾವ ಮಟ್ಟಿಗೆ ಜಿಎಸ್ಟಿ ಇದೆ ಅಂತ ಹೇಳಿ ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ನಾವು ಜಿಎಸ್ಟಿ ಕಟ್ತೀವಿ. ಹಾಗಾಗಿ ಇನ್ನು ಜಿಎಸ್ಟಿ ವಿಚಾರಣೆ ಏನಾದ್ರೂ ತಗೊಂಡುಕೊಂಡ್ರೆ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಇದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿರೋದು. ಇನ್ನು ಸಂಪನ್ಮೂಲ ಹಂಚಿಕೆಯಲ್ಲಿ ತೀವ್ರ ಅಸಮತೋಲನ ಇದೆ, ಇದ್ರೂ ಕೂಡ ಸಮಾಧಾನ ಆಗ್ತಾ ಇಲ್ಲ. ಈ ಒಂದು ವಿಚಾರದಲ್ಲೂ ಕೂಡ ಇದು ಅನ್ಯಾಯ ಆಗ್ತಿದೆ. ಕೇಂದ್ರಕ್ಕೆ ರಾಜ್ಯದಿಂದ ₹1 ಕೊಟ್ರೆ ಕೇವಲ ಬರ್ತಾ ಇರೋದು 15 ಪೈಸಾ ಮಾತ್ರ. ಅಂದ್ರೆ ಇಲ್ಲಿ 75% ವಾಪಸ್ ಹೋಗ್ತಾ ಇದೆ, ಬರ್ತಾ ಇರೋದು ಕೇವಲ 15% ಮಾತ್ರ. ತೆರಿಗೆ ಪಾಲು ಇಳಿಸೋದ್ರಿಂದ 80,000 ಕೋಟಿ ನಷ್ಟ ಕೂಡ ಆಗಿದೆ. ತೆರಿಗೆ ಪಾಲು ಏನು ಇಳಿಸಿದ್ದಾರೆ, ಇದರಿಂದ 80,000 ಕೋಟಿ ನಷ್ಟ ಆಗಿರುವಂತದ್ದು ಈ ಒಂದು ವಿಚಾರದಲ್ಲಿ. ಹಾಗಾಗಿ ಇದು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಆಗ್ರಹಿಸಿದ್ದಾರೆ ಈ ಒಂದು ವಿಚಾರದಲ್ಲಿ. ಇನ್ನು ನ್ಯಾಯಯುತ ಸಂಪನ್ಮೂಲ ಕೊಡಿ ಅಂತ ಹೇಳಿ ಕೂಡ ಆಗ್ರಹಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯಗಳ ಹಂಚಿಕೆ ಪ್ರಮಾಣ 50%ಕ್ಕೆ ಹೆಚ್ಚಿಸಬೇಕು. ಸೆಸ್ ಮತ್ತು ಸರ್ಚಾರ್ಜ್ಗಳನ್ನ 5%ಕ್ಕೆ ಮಿತಿಗೊಳಿಸಬೇಕು. ರಾಜ್ಯಗಳ ಕೊಡುಗೆಯಲ್ಲಿ 60% ಅಷ್ಟು ಉಳಿಸಿಕೊಳ್ಳಲು ಅವಕಾಶ ಕೊಡಲೇಬೇಕು. ಈ ಒಂದು ವಿಚಾರದಲ್ಲಿ ಜಿಡಿಪಿಗೆ ರಾಜ್ಯಗಳು ಕೊಡುವಂತಹ ಕೊಡುಗೆ ಆಧರಿಸಿ ಅನುದಾನ ಹಂಚಬೇಕು. ಇಲ್ಲಿ ಕೊಡುಗೆ ಯಾವ ರಾಜ್ಯದಿಂದ ಎಷ್ಟಿದೆ ಅಂತ ಮೊದಲು ನೋಡಿ, ಅದರ ಮೇಲೆ ಡಿಪೆಂಡ್ ಮಾಡಿ ಆ ಒಂದು ರಾಜ್ಯಗಳಿಗೆ ಕೊಡುಗೆಯನ್ನ ಕೊಡಿ ಅಂತ ಹೇಳಿ ಅನುದಾನವನ್ನ ಹಂಚಿ ಯಾವ ರಾಜ್ಯದಿಂದ ಎಷ್ಟು ಕೊಡುಗೆ ಸಿಗ್ತಾ ಇದೆ ಅನ್ನುವಂತ ಲೆಕ್ಕಾಚಾರ ಹಾಕಿ ಅದಾದ ಬಳಿಕ ಇಲ್ಲಿ ಅನುದಾನ ಹಂಚಿಕೆ ಆಗ್ಬೇಕು. ಇಲ್ಲಿ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಆಗ್ರಹ. ಇನ್ನು ರಾಜಸ್ವ ಕೊರತೆ ಅನುದಾನವನ್ನ ತೆರಿಗೆ ಹಂಚಿಕೆಯ ಸೂತ್ರದಲ್ಲೇ ನೀಡಬೇಕು. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೂ ಕೂಡ ಆದ್ಯತೆ ನೀಡಲೇಬೇಕು. ಇಲ್ಲಿ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಇದಕ್ಕೂ ಕೂಡ ಆದ್ಯತೆ ಹೆಚ್ಚಾಗಿ ನೀಡಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರು ಮೂಲ ಸೌಕರ್ಯಕ್ಕೆ ₹1.15 ಲಕ್ಷ ಕೋಟಿ ಹೂಡಿಕೆಗೆ ಬೆಂಬಲ ಕೊಡಬೇಕಾಗಿದೆ. ಬೆಳವಣಿಗೆ ಮತ್ತು ಸಮಾನತೆ ಇದರ ಜೊತೆಯಾಗಿ ಮುಂದುವರಿಯಬೇಕು. ಸದೃಢ ಭಾರತದ ನಿರ್ಮಾಣಕ್ಕೆ ನ್ಯಾಯಯುತ ಸಂಪನ್ಮೂಲ ಹಂಚಿಕೆ ಅಗತ್ಯವಾಗಿರುವಂತದ್ದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಿನ್ನೆ ಇದೇ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು
ಕೇಂದ್ರೀಯ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಹೀಗಾಗಿ ದೇಶದ ಒಕ್ಕೂಟ ವ್ಯವಸ್ಥೆ ಬಲಪಡಿಸಿ ಎಲ್ಲಾ ರಾಜ್ಯಗಳಿಗೂ ನ್ಯಾಯ ಕೊಡ್ಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅದಲ್ಲದೆ ಕರ್ನಾಟಕಕ್ಕೆ ನಮ್ಮ ಪಾಲಿನ ತೆರಿಗೆಯ ನ್ಯಾಯಯುತ ಪಾಲನ್ನ ಕೊಡಿ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದಾರೆ.